ನಗರದ ಚಿತ್ರಕೂಟ ಕೌಸಲ್ಯ ಶಾಲೆಯಲ್ಲಿ ಭಾರೀ ಅಗ್ನಿ ಅವಘಡ. ಶಾಲೆಯ ಆಡಿಟೋರಿಯಂನಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದು ಕ್ಷಣಾರ್ಧದಲ್ಲಿ ಬೆಂಕಿ ಕಟ್ಟಡದ ಇತರ ಕೊಠಡಿಗಳಿಗೂ ವ್ಯಾಪಿಸಿದೆ. ಶಾಲೆ ಪುನರಾರಂಭದ ಹಿನ್ನೆಲೆಯಲ್ಲಿ ಪೋಷಕರು ಮತ್ತು ಶಿಕ್ಷಕರ ಸಭೆ ನಡೆಯುತ್ತಿತ್ತು. ವಿಶ್ವೇಶ್ವರಯ್ಯ ಲೇಔಟ್ ಬಳಿಯ ನಾಗದೇವನಹಳ್ಳಿ ಬಳಿ ಘಟನೆ ನಡೆದಿದೆ. ಸ್ಥಳಕ್ಕೆ ಜ್ಞಾನಭಾರತಿ ಪೊಲೀಸರ ಭೇಟಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಜೆಡಿಎಸ್ ಸೇರ್ಪಡೆಗೊಂಡ ನಿರೂಪಕಿ ಜಾಹ್ನವಿ ಅವರು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ದೇವೇಗೌಡರ ಭೇಟಿ. ನನಗೆ ಎಲ್ಲ ವಿಷಯ ಗೊತ್ತಮ್ಮ, ಸಂತೋಷವಾಯಿತು ಎಂದ ಗೌಡರು. ನೀವು ಓದಿದ ಕಾಲೇಜಿನಲ್ಲೇ ನಾನು ಓದಿದ್ದು ಎಂದ ನಿರೂಪಕಿ. ನೀವು ಪ್ರಧಾನಿ ಆಗುತ್ತೀರಾ ಎಂದು ಗೌಡರು ಹಾಸ್ಯ ಚಟಾಕಿ ಹಾರಿಸಿದರು. ಬೆಂಗಳೂರಿನ ಭಾರೀ ಮಳೆಗೆ ರಸ್ತೆಗಳು ಜಲಾವೃತಗೊಂಡಾಗ ಪೊಲೀಸ್ ಪೇದೆ ಅನಿಲ್ ಮಾನವೀಯತೆ ಮೆರೆದಿದ್ದಾರೆ. ಜಲಾವೃತ ರಸ್ತೆ ದಾಟಲು ಪರದಾಡುತ್ತಿದ್ದ ಅಂಗವಿಕಲ ಯುವಕನನ್ನ ಬ್ಯಾಟರಾಯನಪುರ ಪೊಲೀಸ್ ಠಾಣೆಯ ಪೇದೆ ಅನಿಲ್ ಅವರು ಹೆಗಲ ಮೇಲೆ ಹೊತ್ತು ಸುರಕ್ಷಿತ ಸ್ಥಳ ಮುಟ್ಟಿಸಿದ್ದಾರೆ. ಹೃದಯ ಸ್ಪರ್ಶಿ ಕಾರ್ಯಕ್ಕೆ ಸಾರ್ವಜನಿಕರಿಂದ ವ್ಯಾಪಕ ಪ್ರಶಂಸೆ ವ್ಯಕ್ತ. ರಾಜ್ಯ ರಾಜಕೀಯದಲ್ಲಿ ಹಲ್ಚಲ್. ಮುಖ್ಯಮಂತ್ರಿ ಜೊತೆ ಮಂತ್ರಿಗಳಾಗಲಿರುವ 14 ಸಂಭಾವ್ಯರು ಮುಖ್ಯಮಂತ್ರಿ ಜೊತೆ ಪ್ರಮಾಣ ವಚನ ಸ್ವೀಕರಿಸುವ ಲಕ್ ಯಾರಿಗೆ ಒಲಿಯಲಿದೆ? ಯಾರ್ಯಾರು ಇದ್ದಾರೆ ಸಂಭಾವ್ಯರಲ್ಲಿ? ಜೂನ್ 1, 3 ಮತ್ತು 5 ಈ 3 ದಿನಾಂಕವನ್ನ ಡಿಕೆ ಶಿವಕುಮಾರ್ ಆರಿಸಿಕೊಂಡಿದ್ದಾರೆ ಎನ್ನುವ ಸುದ್ದಿ. ನೈಋತ್ಯ ಮುಂಗಾರು ಕರ್ನಾಟಕಕ್ಕೆ ಪ್ರವೇಶ. ದಕ್ಷಿಣ ಒಳನಾಡಿನಲ್ಲಿ ಮುಂದಿನ 48 ಗಂಟೆಗಳ ಕಾಲ ಭಾರೀ ಮಳೆ. ಹವಾಮಾನ ಇಲಾಖೆ ಮುನ್ಸೂಚನೆ. ಬೆಂಗಳೂರು ಸೇರಿ ಹಲವು ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಮಳೆಯಾಗುವ ಸಾಧ್ಯತೆ.